ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೇಮಿಯಾ ಕಸ್ಟರ್ಡ್ ಫಲೂದಾ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈಗ ಸೇಮಿಯಾ ಕಸ್ಟರ್ಡ್ ಫಲೂದಾ ಹೇಗ್ ಮಾಡೋದು ಅಂತ ನೋಡುವ ಬನ್ನಿ. ನೋಡ್ಲಿಕ್ಕೆ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಇದನ್ನೀಗ ಮಾಡುವ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ. ಬೌಲಲ್ಲಿ ಕಸ್ಟರ್ಡ್ ಪೌಡರ್ ಒಂದು 3 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ಹಾಕೊಂಡಿದ್ದೇನೆ. ಇಲ್ಲಿ ನಾನು ಮ್ಯಾಂಗೋ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಹಾಲು ತಕೊಂಡು ಅದನ್ನ ಗಂಟುಗಳಿಲ್ಲದ ರೀತಿಯಲ್ಲಿ ಕಲಸಿಟ್ಕೊಳ್ಳಿ. ನೋಡ್ಬೋದು ಕಲರು ಅಷ್ಟು ಚೆನ್ನಾಗಿದೆ, ಹಾಗೆ ಪರಿಮಳ ಕೂಡ ಮ್ಯಾಂಗೋದೇ ಬರ್ತಾ ಇದೆ. ಇದನ್ನ ಬದಿಗಿಡುವ ನಾವೀಗ. ಇನ್ನೊಂದು ಬೌಲ್ ತಗೊಳ್ಳಿ. ಅದರಲ್ಲಿ ಚಿಯಾ ಸೀಡ್ಸ್ ಅಂದ್ರೆ ಕಾಮಕಸ್ತೂರಿ ಬೀಜಗಳನ್ನ ಹಾಕಿ ನೀರ್ ಹಾಕಿ ಇಡಿ. ನಂತರ ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೇನೆ. ಹಾಗೆ 1 ಕಪ್ನಷ್ಟು ಶಾವಿಗೆ, ನೀವು ಯಾವುದೇ ಪಾಯಸ ಮಾಡೋದಾಗ್ಲಿ ಯಾವುದೇ ಶಾವಿಗೆಯನ್ನ ತಗೊಂಡು ಅದನ್ನ ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಫ್ರೈ ಆಗಲಿ ತುಪ್ಪದಲ್ಲಿ, ಪರಿಮಳ ಕೂಡ ಬರ್ತದೆ, ಆಗ ನಿಮ್ಗೆ ಗೊತ್ತಾಗ್ತದೆ ಫ್ರೈ ಆಗಿದೆ ಅಂತ. ಈಗ ಶಾವಿಗೆ ಒಳ್ಳೆ ಫ್ರೈ ಆಗಿದೆ. ಇದಕ್ಕೆ ಇಲ್ಲಿ ನಾನು 1 ಕಪ್ನಷ್ಟು ಹಾಲು ಹಾಕೊಳ್ತೇನೆ. ಹಸಿ ಹಾಲು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಸಾಕಾಗ್ತದೆ. ಒಳ್ಳೆ ಬೇಯಬೇಕು ಹಾಲಲ್ಲೇ ಶಾವಿಗೆ. ಇದಕ್ಕೀಗ ನಾನು ಒಂದು ಅರ್ಧ ಕಪ್ನಷ್ಟು ಸಕ್ಕರೆಯನ್ನ ಸೇರಿಸ್ಕೊಳ್ತಿದ್ದೇನೆ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ತುಂಬಾ ಜಾಸ್ತಿ ಹಾಕೋಬೇಡಿ, ಅಂದ್ರೆ ಫ್ರೂಟ್ಸ್ ಎಲ್ಲ ಬರುವಾಗ ಸರಿ ಆಗ್ತದೆ. ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು ಇದರಲ್ಲಿ. ನಂತರ ನಾವು ಫ್ರೂಟ್ಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಬೌಲ್ ತಕೊಂಡಿದ್ದೇನೆ. ಈ ಬೌಲಲ್ಲಿ ಎಲ್ಲ ಹಣ್ಣುಗಳನ್ನ ಹಾಕೊಳ್ಳುವ. ನೋಡಿ, ನಾನಿಲ್ಲಿ ಬಾಳೆಹಣ್ಣು, ದ್ರಾಕ್ಷಿ, ದಾಳಿಂಬೆ ಎಲ್ಲ ಹಣ್ಣನ್ನ ತಗೊಂಡಿದ್ದೇನೆ. ನಿಮ್ಮಲ್ಲಿ ಯಾವ ಹಣ್ಣಿದೆ ಅದನ್ನ ಹಾಕಿ ಮಾಡಬಹುದು, ತುಂಬಾ ಚೆನ್ನಾಗಿ ಆಗ್ತದೆ. ಆಪಲ್ ಎಲ್ಲ ತಗೊಂಡಿದ್ದೇನೆ. ಎಲ್ಲವನ್ನ ಒಂದು ಬೌಲಿಗೆ ಹಾಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗ್ಲಿ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನೀಗ ಗ್ಲಾಸಿಗೆ ಹಾಕೊಳ್ಬೇಕು. ಇಲ್ಲಿ ಗ್ಲಾಸ್ ತಗೊಂಡಿದ್ದೇನೆ ನೋಡಿ. ಇದಕ್ಕೆ ಫಸ್ಟಿಗೆ ಚಿಯಾ ಸೀಡ್ಸ್ ಅನ್ನ ಹಾಕುದು. ನೆನ್ಸಿಟ್ಟ ಚಿಯಾ ಸೀಡ್ಸ್ ಇದ್ರೆ ಅದನ್ನ ಹಾಕಿ, ನಂತರ ಕಸ್ಟರ್ಡ್ ಶಾವಿಗೆ ಇದೆಯಲ್ಲ ಅದನ್ನು ಕೂಡ ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಿಮ್ಗೆ. ನಂತರ ಈಗ ಫ್ರೂಟ್ಸ್ ಅನ್ನ ಹಾಕೊಳ್ಳೋದು. ಕಟ್ ಮಾಡಿಟ್ಕೊಂಡ ಫ್ರೂಟ್ಸ್ ಇದೆಯಲ್ಲ ಅದನ್ನ ಇದರ ಮೇಲ್ಗಡೆ ಹಾಕೊಳ್ಳಿ. ನಿಮ್ಗೆ ಹೇಗ್ ಬೇಕು ಹಾಗೆ ಸೆಟ್ ಮಾಡ್ಕೊಳ್ಬಹುದು. ನೋಡ್ಲಿಕ್ಕೆ ಸುಂದರವಾಗಿ ಕಂಡ್ರೆ ಸಾಕು. ನೋಡಿ, ಈಗ ಅದರ ಮೇಲೆ ಚಿಯಾ ಸೀಡ್ಸ್ ಪುನಃ ಹಾಕಿ ನಂತರ ಕಸ್ಟರ್ಡ್ ಶಾವಿಗೆಯನ್ನ ಹಾಕೊಳ್ಬೇಕು ಮೇಲ್ಗಡೆ. ಹಾಗೆ ಹಾಕ್ತಾ ಬನ್ನಿ ಮೇಲ್ಗಡೆವರೆಗೆ. ಇದು ಮಾಡ್ಲಿಕ್ಕೆ ತುಂಬಾ ಸುಲಭ, ಹಾಗೆ ತಿನ್ಲಿಕ್ಕೆ ಕೂಡ ತುಂಬಾ ಸೆಕೆ ಟೈಮಲ್ಲಿ ನೀವು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ತಿಂದ್ರೆ ತುಂಬಾ ಖುಷಿ ಆಗ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ, ನಿಮ್ಗೆ ಅನಿಸ್ತದೆ ಸೂಪರ್ ಆಗಿದೆ ಅಂತ. ನೋಡಿ, ನಾನೆಲ್ಲ ಹಾಕ್ತಾ ಇದ್ದೇನೆ. ಹಾಗೆ ಕಲರ್ಫುಲ್ ಆಗಿದೆ, ಮಕ್ಕಳಿಗೆ ಕಲರ್ಫುಲ್ ಆಗಿದೆ, ತುಂಬಾ ಇಷ್ಟ ಆಗ್ತದೆ. ನೋಡಿ, ಮೇಲ್ಗಡೆ ನಾನು ಸ್ವಲ್ಪ ರೋಸ್ ಸಿರಪ್ ಅನ್ನ ಹಾಕೊಳ್ತಾ ಇದ್ದೇನೆ. ಆಗ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗ್ತದೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಮೇಲ್ಗಡೆ ಫ್ರೂಟ್ಸ್ ಎಲ್ಲ ಹಾಕಿ, ಡ್ರೈ ಫ್ರೂಟ್ಸ್ ಇದ್ರೆ ಅದನ್ನು ಕೂಡ ಇಲ್ಲಿ ಆಡ್ ಮಾಡ್ಕೊಳ್ಬಹುದು. ರಜಾ ಟೈಮಲ್ಲಿ ಈ ಸೆಕೆಗೆ ಮಾಡಿ ಕೊಡಿ, ಮಕ್ಕಳಿಗೆ ತುಂಬಾ ಖುಷಿ ಆಗ್ತಾರೆ. ಹಾಗೆ ಮಾಡ್ಲಿಕ್ಕೂ ಕೂಡ ಸುಲಭ. ನೀವು ಕಸ್ಟರ್ಡ್ ಶಾವಿಗೆಯನ್ನ ಮಾಡಿಟ್ಕೊಂಡ್ರೆ ಬೇಗ ಮಾಡಿ ಇದನ್ನ ಸರ್ವ್ ಮಾಡ್ಬೋದು. ಈಗ ಮೇಲ್ಗಡೆ ನಾನು ಕಸ್ಟರ್ಡ್ ಶಾವಿಗೆಯನ್ನು ಹಾಕ್ತಾ ಇದ್ದೇನೆ ನೋಡಿ. ಮೇಲ್ಗಡೆ ನೀವು ಡ್ರೈ ಫ್ರೂಟ್ಸ್ ಅನ್ನ ಕಟ್ ಮಾಡಿದ್ದು ಇದ್ರೆ ಹಾಕೊಳ್ಳಿ, ಚೆನ್ನಾಗಿ ಕಾಣ್ತದೆ. ಹಾಗೆ ಈ ಫಲೂದಾ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕ್ಲಿಕ್ಕಂತೂ ಮರೀಲೇಬೇಡಿ. ಹೇಗೆ ಅನ್ಸಿತು ಅಂತ ತಿಳಿಸಿ. ಮೇಲ್ಗಡೆ ನಾನಿಲ್ಲಿ ಚೆರಿ ಹಾಕೊಂಡಿದ್ದೇನೆ, ನೋಡ್ಲಿಕ್ಕೂ ಚೆನ್ನಾಗಿರ್ತದೆ, ಹಾಗೆ ತಿನ್ಲಿಕ್ಕೆ ಕೂಡ ಸೂಪರ್ ಆಗಿರ್ತದೆ. ನಂತರ ರೋಸ್ ಸಿರಪ್ ಇದ್ರೆ ಅದನ್ನು ಕೂಡ ಮೇಲ್ಗಡೆ ಹಾಕಿ, ಕಲರ್ಫುಲ್ ಆಗಿರ್ತದೆ. ಅಂತೂ ನನ್ನ ಫಲೂದಾ ರೆಡಿಯಾಗಿದೆ. ಇದನ್ನೀಗ ನಾನು ತಿನ್ಲಿಕ್ಕೆ ರೆಡಿ ಆಗ್ತಿದ್ದೇನೆ. ಸ್ವಲ್ಪ ಹೊತ್ತು ಇದನ್ನ ಫ್ರಿಡ್ಜ್ ಅಲ್ಲಿ ಇಡಿ, ಕೂಲ್ ಆಗಿ ತಿನ್ನಿ. ಫಲೂದಾ ಅಂತೂ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.